ಎಸ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್. ನಾನು ಅಬ್ದುಲ್ ಶಬೀರ್ ನಿಮ್ಮ ಮುಂದೆ ಇವತ್ತು ಒಂದು ಎಕ್ಸಲೆಂಟ್ ಆಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಟಾಪಿಕ್ ಅನ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯಲ್ಲಿ ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಇದರಲ್ಲಿ ಶಾರ್ಟೆಸ್ಟ್ ವೇ ಅಂಡ್ ಫಾಸ್ಟೆಸ್ಟ್ ವೇ ನಲ್ಲಿ ಯಾವ ತರ ನಾವು ಲಕ್ಷಗಟ್ಟಲೆ ದುಡ್ಡನ್ನ ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಅನ್ನ ಅರ್ನ್ ಮಾಡಬಹುದು ಅನ್ನೋದಕ್ಕೆ ಒಂದು ಒಳ್ಳೆ ದಾರಿ, ಒಂದು ಈಸಿಯೆಸ್ಟ್ ವೇನ ನಾನು ನಿಮಗೆ ಪ್ರಾಕ್ಟಿಕಲಿ ಇಲ್ಲಿ ಮಾಡಿ ತೋರಿಸ್ತೀನಿ. ಡಿಯರ್ ಫ್ರೆಂಡ್ಸ್, ತುಂಬಾ ಜನ ಅನ್ಕೊಳ್ತಾರೆ ವೆಸ್ಟೀಜ್ ಅಲ್ಲಿ 1 ಲ್ಯಾಕ್ ಸಂಪಾದನೆ ಮಾಡೋದು, 2 ಲ್ಯಾಕ್ ಸಂಪಾದನೆ ಮಾಡೋದು ತುಂಬಾ ಕಷ್ಟ, ಅದು ಮೇಲೆ ಇದ್ದವ್ರಿಗೆ ಮಾತ್ರ ದುಡ್ಡು ಬರುತ್ತೆ, ಸ್ಟೇಜ್ ಮೇಲೆ ಮಾತಾಡ್ಲಿಕ್ಕೆ ಬರೋರಿಗೆ ಮಾತ್ರ ದುಡ್ಡು ಬರುತ್ತೆ, ಅದಕ್ಕೆ ಎಜುಕೇಶನ್ ಇರಬೇಕು, ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ. ಬಟ್ ಈಗ ನಾನು ಕೊಡ್ತಕ್ಕಂಥ ಪ್ಲಾನ್ ಅನ್ನ ನೀವೇನಾದ್ರೂ ಅರ್ಥ ಮಾಡಿಕೊಂಡ್ರೆ, ನಾನು ಚಾಲೆಂಜ್ ಮಾಡ್ತೀನಿ, ವಿತ್ ಇನ್ 1 ಇಯರ್ ಅಲ್ಲೇ ನಿಮ್ಮ ಲೈಫ್ ಅನ್ನ 180 ಡಿಗ್ರಿಗೆ ಚೇಂಜ್ ಮಾಡ್ಕೋಬಹುದು. ಎಕ್ಸಾಕ್ಟ್ಲಿ ಡಿಯರ್ ಫ್ರೆಂಡ್ಸ್, 180 ಡಿಗ್ರಿಗೆ ಚೇಂಜ್ ಮಾಡ್ಕೋಬಹುದು ವಿತ್ ಇನ್ 1 ಇಯರ್ ಅಲ್ಲಿ. ಸೊ ಬನ್ನಿ ಆ ಪ್ಲಾನ್ ಅನ್ನ ನೋಡೋಣ. ಈ ಪ್ಲಾನ್ ನಾನು ವೆಸ್ಟೀಜ್ ಕಂಪನಿಯ ಡೈರೆಕ್ಟರ್ ಮಿಸ್ಟರ್ ದೀಪಕ್ ಸೂಡ್ ಸರ್ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು ఢిల్లీ ಹೆಡ್ ಆಫೀಸ್ ಅಲ್ಲಿ ಅವ್ರ ಕಡೆಯಿಂದ ಕೇಳಿದಾಗ ನನ್ನ ಮೈಯೆಲ್ಲ ರೋಮಾಂಚನ ಆಯಿತು, ನನಗೆ ಗೂಸ್ ಬಂಪ್ಸ್ ಬಂದ್ರು. ಯಾಕೆ ಅಂತಂದ್ರೆ ಇಷ್ಟು ಈಸಿ ಇದನ್ನ ದುಡ್ಡು ಸಂಪಾದನೆ ಮಾಡೋದು ಇದರಲ್ಲಿ ಅಂಥೇಳಿ ನಾನು ಅದೇ ಪ್ಲಾನ್ ತಗೊಂಡು ಬಂದು ಸಾವಿರಾರು ಲಕ್ಷಾಂತರ ಜನರಿಗೆ, ನಮ್ಮ ಟಾಪ್ ಲೀಡರ್ಶಿಪ್ಗೆ, ನಮ್ಮ ಟೀಮ್ಗಳಿಗೆ ನಾನು ಹೇಳಿದೆ, ಇವತ್ತು ವೆಸ್ಟೀಜ್ ಅನ್ನ ಯಾರು ಟಫ್ ಅಂತ ಅನ್ಕೊಳ್ತಾರೋ ಅವರಿಗೆಲ್ಲ ಈ ವಿಡಿಯೋನ ನೀವು ಕಳಿಸಿ ತುಂಬಾ ಈಸಿಯೆಸ್ಟ್ ವೇನಲ್ಲಿ ಯಾವ ತರ ಮೋರ್ ದೆನ್ 5 ಲ್ಯಾಕ್ ರುಪೀಸ್ ಅರ್ನ್ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿತ್ ಇನ್ 1 ಇಯರ್. ಕರೆಕ್ಟ್ ಕೇಳ್ತಾ ಇದ್ದೀರಾ? ನಿಜ. ವಿತ್ ಇನ್ 1 ಇಯರ್ ಅಲ್ಲಿ ನಿಮ್ಮ ಲೈಫ್ ಅನ್ನ ಯಾವ ತರ ಚೇಂಜ್ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಇದನ್ನ ನಾವು ಹೇಳ್ತೀವಿ ಪೊಟೆನ್ಶಿಯಲ್ ಅರ್ನಿಂಗ್ ಅಂತ ಹೇಳ್ತೀವಿ. ಪೊಟೆನ್ಶಿಯಲ್ ಅರ್ನಿಂಗ್ ಅಂತಂದ್ರೆ ಇದಕ್ಕೆ ನಾವು ನಮ್ಮ ಹೈದರಾಬಾದ್ ಟೀಮ್ನವ್ರು ಹೇಳ್ತೀವಿ 8ನೇ ಅದ್ಭುತ ಅಂತ, 8th ವಂಡರ್ ಅಂತ. ಯಾಕಂತಂದ್ರೆ ವಿತ್ ಇನ್ 1 ಇಯರ್ ಅಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಪೊಟೆನ್ಶಿಯಲ್ ಅರ್ನಿಂಗ್ ಅಂದ್ರೆ ಏನು? ಬಹಳ ಸಿಂಪಲ್ ಡಿಯರ್ ಫ್ರೆಂಡ್ಸ್. ನೀವು ಮಾಡ್ಬೇಕಾಗಿರೋಂಥದ್ದು ಕೆಲಸ ಏನು ಇಲ್ಲ, ಬರೇ 2 ಕೆಲಸ ಮಾಡಬೇಕು. ಜಸ್ಟ್ 2 ಥಿಂಗ್ಸ್, 2 ಈಸಿಯೆಸ್ಟ್ ಕೆಲಸನ ನೀವು ಮಾಡಬೇಕು. ಫಸ್ಟ್ ಏನಂತಂದ್ರೆ, ನೀವು ಈ ಬಿಸ್ನೆಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ ಬಿಸ್ನೆಸ್ ಅನ್ನ ಫಾರ್ ಎಕ್ಸಾಂಪಲ್ ಇದು ಐ ಥಿಂಕ್ ಜೂನ್ ಮಂತ್ ಎಂಡ್ ಆಗ್ಲಿಕ್ಕೆ ಬಂತು. ನಾನು ಜುಲೈಯಿಂದ ಲೆಕ್ಕಾಚಾರ ಮಾಡ್ತೀನಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಟೋಟಲ್ ಎಷ್ಟು ವರ್ಷ ಆಯ್ತು? 1, 2, 3, 4, 5, 6, 7, 8, 9, 10, 11, 12. ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತು. ಈ ಒಂದೇ 1 ವರ್ಷದಲ್ಲಿ ಜುಲೈಯಿಂದ ಜೂನ್ ಸೈಕಲ್ ಒಳಗಡೆ ನಿಮ್ಮ ಲೈಫ್ ಚೇಂಜ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ನನ್ನ ಚಾನೆಲ್ಗೆ ಬರಕ್ ಹೋಗ್ಬೇಡಿ, ನನ್ನ ಯಾವ ವಿಡಿಯೋಸ್ ನೋಡಕ್ ಹೋಗ್ಬೇಡಿ. ಇದನ್ನ ನೀವೇನಾದ್ರೂ ಪರ್ಫೆಕ್ಟ್ ಆಗಿ ಫಾಲೋ ಮಾಡಿದ್ರೆ, ಡೆಡಿಕೇಟೆಡ್ಲಿ ಫಾಲೋ ಮಾಡಿದ್ರೆ 100% ಲೈಫ್ ಚೇಂಜ್ ಆಗುತ್ತೆ. ಇವತ್ತು ನಾನು ವೆಸ್ಟೀಜ್ ಅಲ್ಲಿ 10 ವರ್ಷ ಕಳೆದು ಇವತ್ತು ಇಷ್ಟು ದುಡ್ಡನ್ನ ನಾನು ವೆಸ್ಟೀಜ್ ಇಂದ ಗಳಿಸಿದಾದ್ಮೇಲೆ ಕೂಡ ನಾನು ಅಗೇನ್ 0 ಇಂದ ಇದನ್ನ ಫಾಲೋ ಮಾಡ್ತೀನಿ ಎವ್ರಿ ಮಂತ್. ಸೊ ನೀವು ಇವತ್ತಿಂದನೇ ಇದನ್ನ ಫಾಲೋ ಮಾಡೋ ಸ್ಟಾರ್ಟ್ ಮಾಡಿದ್ರೆ ನಿಮ್ ಲೈಫ್ 100% ಚೇಂಜ್ ಆಗುತ್ತೆ. ವಿಡಿಯೋ ಎಂಡ್ ವರೆಗೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ. ಡಿಯರ್ ಫ್ರೆಂಡ್ಸ್, ನೀವು ಮಾಡಬೇಕಾಗಿರೋಂಥ 2 ಕೆಲಸದಲ್ಲಿ ಮೊದಲನೇ ಕೆಲಸ ಏನು ಅಂತಂದ್ರೆ, ಮೊದಲನೇ ಕೆಲಸ ಫಸ್ಟ್ ನೀವು ಜಾಯಿನ್ ಆಗಬೇಕು. ನೀವು ಜಾಯಿನ್ ಆಗಿ 100 PV ಪ್ರಾಡಕ್ಟ್ಸ್ ತಗೋಬೇಕು. ನಿಮ್ಮ ಮನೆಗೋಸ್ಕರ ಸೇಲ್ ಮಾಡ್ಲಿಕ್ಕಲ್ಲ, ಯೂಸ್ ಮಾಡ್ಲಿಕ್ಕೆ. ಫಸ್ಟ್ ಯು ಶುಡ್ ಬಿಕಮ್ ಎ ಯೂಸರ್, ಕನ್ಸ್ಯೂಮರ್ ಆಗ್ಬೇಕು ನೀವು. ಫಸ್ಟ್ ನೀವು 100 PV ಪ್ರಾಡಕ್ಟ್ ತಗೊಂಡ್ರಿ. ಜುಲೈ ಮಂತ್ ಅಲ್ಲಿ 31 ದಿನ ಇರ್ತವೆ, 31 ಡೇಸ್ ಇರುತ್ತೆ. ಈ 31 ಡೇಸ್ ಅಲ್ಲಿ ನೀವು ಮಾಡಬೇಕಾಗಿರೋಂಥ ಮೊದಲ ಕೆಲಸ, ನೀವು ಜಾಯಿನ್ ಆಗಬೇಕು. ಅಕಸ್ಮಾತ್ ನೀವು ಆಲ್ರೆಡಿ ಜಾಯಿನ್ ಆಗಿದ್ರೆ 100 PV ಪ್ರಾಡಕ್ಟ್ಸ್ ವರ್ತ್ ಆಫ್ 3,500 ಪ್ರಾಡಕ್ಟ್ಸ್, 3,500 ರುಪೀಸ್ ಪ್ರಾಡಕ್ಟ್ಸ್ ತಗೊಂಡ್ರೆ ನಿಮಗೆ 100 PV ಸಿಕ್ಬಿಡುತ್ತೆ. ಮೊದಲನೇ ಕೆಲಸ. ಈ 2 ಕೆಲಸದಲ್ಲಿ ಮೊದಲನೇ ಕೆಲಸ ನೀವು ತಗೋಬೇಕು 100 PV ಪ್ರಾಡಕ್ಟ್ಸ್. ಎರಡನೇ ಕೆಲಸ, ಈ ಟೋಟಲ್ 31 ದಿನದಲ್ಲಿ, ಈ 31 ಡೇಸ್ ಅಲ್ಲಿ, ಹೋಲ್ ಮಂತ್ ಅಲ್ಲಿ ಎರಡನೇ ಕೆಲಸ ನೀವು ಮಾಡಬೇಕಾಗಿರೋದು ಏನು ಅಂತಂದ್ರೆ, ನಿಮ್ಮ ಟೀಮ್ ಅಲ್ಲಿ ಯಾರಿಗಾದ್ರೂ ಒಬ್ಬರಿಗೆ 100 PV ಇಂದ ಜಾಯಿನ್ ಮಾಡಿಸ್ಬೇಕು. 100 PV ಇಂದ ಜಾಯಿನ್ ಮಾಡಿಸ್ಬೇಕು. ಇಷ್ಟೇ ನಿಮ್ಮ ಕೆಲಸ. ಮುಗೀತು 1 ಮಂತ್. 31 ಡೇಸ್ ಅಲ್ಲಿ ಒಬ್ಬರನ್ನ ಜಾಯಿನ್ ಮಾಡಿಸ್ಲಿಕ್ಕೆ ಆಗಲ್ವಾ?
ಆಗಲ್ಲ ಅಂತಂದ್ರೆ ನಮ್ಮ ಟ್ರೈನಿಂಗ್ ಗಳನ್ನ ಅಟೆಂಡ್ ಮಾಡಿ ಉಳಿದಿರ್ತಕ್ಕಂಥ ಯೂಟ್ಯೂಬ್ ಅಲ್ಲಿ ಇದೇ ಚಾನಲ್ ಅಲ್ಲಿ ಇರ್ತಕ್ಕಂಥ ವಿಡಿಯೋಸ್ ಅನ್ನ ನೋಡಿ. ಯಾರಿಗೂ ಹೆಲಿಕಾಪ್ಟರ್ ಓಡಿಸ್ಲಿಕ್ಕೆ ಬರಲ್ಲ, ಬರಬೇಕು ಅಂತಂದ್ರೆ ಕಲಿತಾರೆ. ಯಾರಿಗೂ ಕೂಡ ಏರೋಪ್ಲೇನ್ ಓಡಿಸ್ಲಿಕ್ಕೆ ಬರಲ್ಲ, ಬರಬೇಕು ಅಂದ್ರೆ ಕಲಿತಾರೆ. ವೆಸ್ಟೀಜ್ ಅಲ್ಲೂ ಕೂಡ ಜಾಯ್ನಿಂಗ್ ಮಾಡಿಸ್ಲಿಕ್ಕೆ ಬರಲಿಲ್ಲ ಅಂತಂದ್ರೆ, ಜನರನ್ನ ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ಬರಲಿಲ್ಲ ಅಂತಂದ್ರೆ, ಜನರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಬರಲಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ ಕಲಿಬೇಕು. ವಿತಿನ್ 1 ಮಂತ್ ಅಲ್ಲಿ 31 ಡೇಸ್ ಅಲ್ಲಿ ಜನ 10 ಜನರಿಗೆ, 20 ಜನರಿಗೆ, 50 ಜನರಿಗೆ ಜಾಯಿನ್ ಮಾಡಿಸ್ತಾರೆ. ನಾನ್ ನಿಮಗೆ ಹೇಳ್ತಿರೋದು ಬರೀ ಒಬ್ಬರನ್ನ ಜಾಯಿನ್ ಮಾಡಿಸಿ, ಓನ್ಲಿ ಒನ್. ಎರಡೇ ಕೆಲಸ ಏನು? ಒಂದು, ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ನೀವು ಖರೀದಿ ಮಾಡಬೇಕು. ಎರಡನೇದು, ನಿಮ್ಮ ಟೀಮ್ ಅಲ್ಲಿ ಅವ್ರ ಮನೆಯಲ್ಲಿ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಕೊಡಿಸಿ ಒಬ್ಬರನ್ನ ಜಾಯಿನ್ ಮಾಡಿಸ್ಬೇಕು. ಜುಲೈ ಮಂತ್ ಅಲ್ಲಿ 31 ಡೇಸ್ ಅಲ್ಲಿ ನೀವು ಒಂದು, ನಿಮ್ಮ ಟೀಮ್ ಅಲ್ಲಿ ಒಬ್ರು, ಟೋಟಲ್ 2 ಮೆಂಬರ್ಸ್ ಆಗ. ನಿಮ್ಮನ್ನ ಸೇರಿಸಿ ನಿಮ್ಮ ಟೀಮ್ ಅಲ್ಲಿ 2 ಮೆಂಬರ್ಸ್ ಆಗ. ಸೆಕೆಂಡ್ ಮಂತ್ ಏನ್ ಮಾಡಬೇಕು? ಆಗಸ್ಟ್ ಮಂತ್ ಅಲ್ಲಿ 30 ಡೇಸ್ ಇರುತ್ತೆ. ಈ 30 ದಿನದಲ್ಲಿ ಮಾಡಬೇಕಾಗಿರುವಂತ ಕೆಲಸ ಏನು? ನಿಮ್ಮ ಮನೆಯಲ್ಲಿ ಪ್ರಾಡಕ್ಟ್ ಖಾಲಿ ಆಗ್ತವೆ 1 ಮಂತ್ ಅಲ್ಲಿ, ಅಗೇನ್ ರೀಪರ್ಚೇಸ್ ಮಾಡಬೇಕು. ಇನ್ನೊಂದು ಟೈಮ್ ಕೇಳಿ, ರೀಪರ್ಚೇಸ್ ಮಾಡಬೇಕು. ಇವ್ರ ಮನೆಯಲ್ಲೂ ಕೂಡ ಪ್ರಾಡಕ್ಟ್ ಖಾಲಿ ಆಗ್ತವೆ, ಯಾಕಂದ್ರೆ ಇವರು ಲಾಸ್ಟ್ ಮಂತ್ ಪರ್ಚೇಸ್ ಮಾಡಿದ್ರು, ಇವ್ರಿಗೂ ಕೂಡ ರೀಪರ್ಚೇಸ್ ಮಾಡಬೇಕು, ರೀಪರ್ಚೇಸ್ ಮಾಡಿಸ್ಬೇಕು. ಏನಾಗುತ್ತೆ? ಲಾಸ್ಟ್ ಮಂತ್ ಬಂದಿರತಕ್ಕಂಥ ಬಿಸ್ನೆಸ್ ಈ ಮಂತ್ ಅಲ್ಲಿ ಬಂದ್ಬಿಡ್ತು. ಈಗ ಉಳಿದಿರ್ತಕ್ಕಂಥ 30 ಡೇಸ್ ಅಲ್ಲಿ ಫಸ್ಟ್ 4-5 ಡೇಸ್ ಅಲ್ಲಿ ಈ ಕೆಲಸ ಆಯ್ತಾ, ಮೊದಲನೇ ಕೆಲಸ. ಉಳಿದಿರ್ತಕ್ಕಂಥ 25 ಡೇಸ್ ಅಲ್ಲಿ ನೀವಿಬ್ರು ಸೇರಿ, ನೀವು ನಿಮ್ಮ ಡೌನ್ ಲೈನ್ ಇಬ್ರು ಸೇರಿ ಮಾಡ್ಬೇಕಾಗಿರೋಂಥ ಕೆಲಸ ಏನಂತಂದ್ರೆ, ನಿಮ್ಮ ಟೀಮ್ ಅಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅಗೇನ್ 100 PV ಪ್ರಾಡಕ್ಟ್ಸ್ ಇಂದ ಜಾಯಿನ್ ಮಾಡಿಸ್ಬೇಕು. ನೀವು ಒಬ್ರಿಗೆ ಮಾತ್ರ. ಇವ್ರಿಗೂ ಹೇಳ್ಬೇಕು, ಪ್ರಾಡಕ್ಟ್ ರೀಪರ್ಚೇಸ್ ಆಯ್ತಲ್ಲಪ್ಪ, 25 ಡೇಸ್ ಉಳಿದಿದೆಯಲ್ಲ, ನೀನು ಕೂಡ ನಿಮ್ ಟೀಮ್ ಅಲ್ಲಿ 100 PV ಇಂದ ಯಾರಿಗಾದ್ರೂ ಜಾಯಿನ್ ಮಾಡಿಸು. ನೀವು ಒಬ್ಬರನ್ನ ಜಾಯಿನ್ ಮಾಡಿಸಿದ್ರಿ ಲಾಸ್ಟ್ ಮಂತ್, ನೀವೇ ಒಬ್ಬರನ್ನ ಜಾಯಿನ್ ಮಾಡಿಸಿದ್ರಿ ಈ ಮಂತ್, ಆಗಸ್ಟ್ ಮಂತ್ ಅಲ್ಲಿ. ಇವರು ಲಾಸ್ಟ್ ಮಂತ್ ಜಾಯಿನ್ ಆಗಿದ್ರು, ಈ ಮಂತ್ ರೀಪರ್ಚೇಸ್ ಮಾಡಿ ಇವರ ಟೀಮ್ ಅಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಜಾಯಿನ್ ಮಾಡಿಸ್ಬೇಕು. ಒಬ್ಬರನ್ನ ಜಾಯಿನ್ ಮಾಡಿಸ್ತಾರೆ. ಡಿಯರ್ ಫ್ರೆಂಡ್ಸ್, ಆಗಸ್ಟ್ ಮಂತ್ ಅಲ್ಲಿ ಟೋಟಲ್ ಎಷ್ಟು ಜನ ಆದ್ರು? ನೀವು 1, ಇವರು 2, ಇವರು 3, ಇವರು 4, ಟೋಟಲ್ 4 ಜನ ಆಗ್ತಾರೆ ನಿಮ್ಮ ಟೀಮ್ ಅಲ್ಲಿ. ಸೆಪ್ಟೆಂಬರ್ ಮಂತ್ ಅಲ್ಲಿ 31 ಡೇಸ್ ಇರುತ್ತೆ. ಈ 31 ಡೇಸ್ ಅಲ್ಲಿ 4 ಜನ ಕೂಡ ರೀಪರ್ಚೇಸ್ ಮಾಡಬೇಕು. ಫಸ್ಟ್ 5 ಡೇಸ್ ಒಳಗಡೆನೆ ರೀಪರ್ಚೇಸ್ ಮಾಡಿದಾದ್ಮೇಲೆ ನಿಮ್ಮ ಟೀಮ್ ಅಲ್ಲಿ ನೀವು ಯಾರಿಗಾದ್ರೂ ಒಬ್ಬರನ್ನ ಜಾಯಿನ್ ಮಾಡಿಸ್ಬೇಕು 100 PV ಇಂದ. ಥರ್ಡ್ ಮಂತ್ ಅಲ್ಲಿ ನೀವು ನಿಮ್ಮ ಫ್ರಂಟ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಜಾಯಿನ್ ಮಾಡಿಸ್ತೀರಾ. ಸೇಮ್ ಅದೇ ತರ ಇವರು 100 PV ಇಂದ ಯಾರಿಗಾದ್ರೂ ಜಾಯಿನ್ ಮಾಡಿಸ್ತಾರೆ. ಇವರು ಕೂಡ 100 PV ಇಂದ ಒಬ್ಬರಿಗೆ ಜಾಯಿನ್ ಮಾಡಿಸ್ಬೇಕು. ಇವರು ಕೂಡ 100 PV ಇಂದ ಒಬ್ಬರಿಗೆ ಜಾಯಿನ್ ಮಾಡಿಸ್ಬೇಕು. ಎಲ್ಲರೂ ರೀಪರ್ಚೇಸ್ ಮಾಡ್ಕೊಂಡ್ರಿ. 2 ಕೆಲಸದಲ್ಲಿ ಮೊದಲನೇ ಕೆಲಸ. ಎಲ್ಲರೂ 1 ತಿಂಗಳಲ್ಲಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಒಬ್ಬೊಬ್ಬರನ್ನ ಜಾಯಿನ್ ಮಾಡಿಸಿದ್ರಿ. ಅದೇ ತರ ಸೆಪ್ಟೆಂಬರ್ ಮಂತ್ ಅಲ್ಲಿ ನಿಮ್ ಟೀಮ್ ಅಲ್ಲಿ ಎಷ್ಟು ಜನ ಆದ್ರು? 1, 2, 3, 4, 5, 6, 7, 8 ನಿಮ್ಮನ್ನ ಸೇರಿಸಿ 8 ಮೆಂಬರ್ಸ್ ಆಗ್ತಾರೆ. ಡಿಯರ್ ಫ್ರೆಂಡ್ಸ್, ಏನ್ ಸರ್ 3 ತಿಂಗಳಾಯ್ತು ಬರೀ 4 ಜನ 8 ಜನ ಇದೇನ್ ಸರ್ ಆಟ ಅಂತ ಅನ್ಕೊಳ್ತಿರ್ಬೋದು. ಇದಕ್ಕೆ ಹೇಳೋದು 8th ವಂಡರ್ ಅಂತ. ಯಾಕಂತಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಇಸ್ ದ 8th ವಂಡರ್ ಅಂತ ಹೇಳಿದ್ದಾರೆ ಆಲ್ಬರ್ಟ್ ಐನ್ಸ್ಟೀನ್ ಅವರು. ಡಿಯರ್ ಫ್ರೆಂಡ್ಸ್, ಈ 3 ತಿಂಗಳಲ್ಲಿ ನಿಮ್ಮ ಗ್ರೋತ್ ಸ್ಲೋ ಆಗಿರ್ಬೋದು, ಬಟ್ ನೆಕ್ಸ್ಟ್ ನೋಡ್ತಾ ಹೋಗಿ ಅಕ್ಟೋಬರ್ ಮಂತ್ ಅಲ್ಲಿ ಅಗೇನ್ 30 ಡೇಸ್ ಇರ್ತವೆ. ಈ 30 ಡೇಸ್ ಅಲ್ಲಿ 8 ಮೆಂಬರ್ಸ್ ಕೂಡ ಅಗೇನ್ 2 ಕೆಲಸದಲ್ಲಿ ಮೊದಲನೇ ಕೆಲಸ ಅಗೇನ್ ರೀಪರ್ಚೇಸ್ ಮಾಡ್ತಾರೆ. ಎರಡನೇ ಕೆಲಸ ಒಬ್ಬೊಬ್ಬರನ್ನ ಜಾಯಿನ್ ಮಾಡಿಸ್ತಾರೆ. 16 ಜನ ಆಗ್ತೀರಾ. ನವೆಂಬರ್ ಅಲ್ಲಿ 32 ಜನ ಆಗ್ತೀರಾ. ಜಾಯಿನ್ ಮಾಡಿಸ್ತಿರೋದು ಒಬ್ಬರಿಗೆ ಮಾತ್ರ, ಜಾಸ್ತಿ ಏನೂ ಇಲ್ಲ, ಬಟ್ ನಂಬರ್ ಡಬಲ್ ಆಗ್ತಾ ಹೋಗ್ತಾ ಇದೆ. ಡಿಸೆಂಬರ್ ಅಲ್ಲಿ 64 ಜನ, ಜನವರಿಯಲ್ಲಿ 128, ಫೆಬ್ರವರಿಯಲ್ಲಿ 256, ಮಾರ್ಚ್ ಅಲ್ಲಿ 512, ಏಪ್ರಿಲ್ ಅಲ್ಲಿ 1024, ಮೇ ನಲ್ಲಿ 2048 ಅಂಡ್ ಜೂನ್ ಅಲ್ಲಿ 4096 ಮೆಂಬರ್ಸ್ ಆಗ್ತಾರೆ ನಿಮ್ಮ ಟೀಮ್ ಅಲ್ಲಿ. ಡಿಯರ್ ಫ್ರೆಂಡ್ಸ್, ಇಬ್ಬರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಜರ್ನಿ 1 ಮಂತ್ ಒಳಗಡೆ 4096 ಜನರದ್ದು ನೆಟ್ವರ್ಕ್ ನಿಮ್ ಟೀಮ್ ಅಲ್ಲಿ ಬರುತ್ತೆ. ಒಬ್ಬ ವ್ಯಕ್ತಿ ಕೂಡ ಯೂಸ್ಲೆಸ್ ಫೆಲೋ ಇರಲ್ಲ. ಈಚ್ ಅಂಡ್ ಎವ್ರಿ ಪರ್ಸನ್ ಕೂಡ ಪರ್ಚೇಸ್ ಮಾಡೋರು ಇರ್ತಾರೆ. ಕೆಲಸ ಮಾಡೋರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಎವ್ರಿ ಮಂತ್ ಪರ್ಚೇಸ್ ಮಾಡೋರು ಇರ್ತಾರೆ ಅಂಡ್ ಎವ್ರಿ ಮಂತ್ ಒಬ್ಬೊಬ್ಬರನ್ನ ಜಾಯಿನ್ ಮಾಡಿಸೋರು ಇರ್ತಾರೆ. ಡಿಯರ್ ಫ್ರೆಂಡ್ಸ್, ಈ 4096 ಮೆಂಬರ್ಸ್ ಬರೀ 100
PV ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿ 4,09,600 PV ಆಗುತ್ತೆ. 4,096 ಮೆಂಬರ್ಸ್ ಅವರಿಗೆ ಮನೆಗೆ ಬೇಕಾಗಿರ್ತಕ್ಕಂಥ 100 PV ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರು ಕೂಡ ನಿಮ್ದು ಒಂದು ತಿಂಗಳ PV ಆಗುತ್ತೆ. ಒಂದು ಸಿಂಗಲ್ ಮಂತ್ PV 4,09,600 PV ಆಗುತ್ತೆ. ಡಿಯರ್ ಫ್ರೆಂಡ್ಸ್, ಕ್ಯಾನ್ ಯು ಇಮ್ಯಾಜಿನ್ 12th ಮಂತ್ ಇಂದು ನಿಮ್ಮ ಚೆಕ್, ಈ 12th ಮಂತ್ ಏನಿದೆಯಲ್ಲ, ಈ 12th ಮಂತ್ ಇಂದು ನಿಮ್ಮ ಚೆಕ್ ಎಷ್ಟಾಗುತ್ತೆ? ಕ್ಯಾನ್ ಯು ಇಮ್ಯಾಜಿನ್? ನಾನು ಎಲ್ಲಿ ಹೋದ್ರೂ ಕೂಡ ಲೈವ್ ಮೀಟಿಂಗ್ಸ್ ಅಲ್ಲಿ ನಾನು ಹೇಳಿದಾಗ ಎಲ್ಲರೂ 1-2 ಲಕ್ಷ ಬರ್ಬೋದು ಸರ್, 3 ಲಕ್ಷ ಬರ್ಬೋದು ಸರ್ ಅಂತ ಹೇಳ್ತಾರೆ. ಬಟ್ ಐ ವಿಲ್ ಗ್ಯಾರಂಟಿ ಯು ಇನ್ ದಿಸ್ ನ್ಯೂ ಪ್ಲಾನ್, ವೆಸ್ಟೀಜ್ ಅಲ್ಲಿ ಬಂದಿರತಕ್ಕಂಥ ಹೊಸ ಪ್ಲಾನ್ ಅಲ್ಲಿ ನೀವು ಮಿನಿಮಮ್ ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್ ಆಗಿರ್ತೀರಾ, ಇಲ್ಲ ತಪ್ಪಿದ್ರೆ ಕ್ರೌನ್ ಡೈರೆಕ್ಟರ್ ಆದರೂ ಆಗಿರ್ತೀರಾ. ಕಂಪಲ್ಸರಿ ನಿಮ್ಮ ಇನ್ಕಮ್ ಈ 12th ಮಂತ್ ನಿಮ್ಮ ಇನ್ಕಮ್ ಬಂದಿರುತ್ತೆ 7,81,000 ರೂಪಾಯಿ. 7,81,000 rupees ನಿಮ್ಮ ಇನ್ಕಮ್ ಬಂದಿರುತ್ತೆ ಡಿಯರ್ ಫ್ರೆಂಡ್ಸ್ 12th ಮಂತ್. ದಿಸ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಅರ್ನಿಂಗ್. ಅದರಲ್ಲಿ ಹುಟ್ಟಿರ್ತಕ್ಕಂಥ 8ನೇ ಅದ್ಭುತ ಇದು. ಎಲ್ಲಿಂದ ಸ್ಟಾರ್ಟ್ ಆಗಿತ್ತು, ಒಂದೇ ಒಂದು ವರ್ಷದಲ್ಲಿ ಎಲ್ಲಿ ಎಂಡ್ ಆಯಿತು, ಎಲ್ಲಿಗೆ ಬಂದು ನಿಂತ್ಕೊಳ್ತು ನಿಮ್ಮ ಲೈಫ್. ಬಟ್ ಇದು ಬೋರ್ಡ್ ಅಲ್ಲಿ ತೋರಿಸ್ಲಿಕ್ಕೆ ಮಾತ್ರ ಈಸಿ ಸರ್, ಪೇಪರ್ ಅಲ್ಲಿ ಬರೀಲಿಕ್ಕೆ ಮಾತ್ರ ಈಸಿ ಸರ್, ಬಾಯಿಂದ ಹೇಳಲಿಕ್ಕೆ ಮಾತ್ರ ಈಸಿ ಸರ್, ಮಾಡ್ಲಿಕ್ಕೆ ತುಂಬಾ ಕಷ್ಟ. ಹೌದ್ರಿ, ಮಾರ್ಕೆಟ್ ಅಲ್ಲಿ ಯಾವ ಕೆಲಸ ಈಸಿನಲ್ಲಿ ನಿಮಗೆ ದುಡ್ಡು ಕೊಡ್ತಾ ಇದೆ? ಯಾವ ಕೆಲಸ ಈಸಿ ಇದೆ ಮಾರ್ಕೆಟ್ ಅಲ್ಲಿ? ಎಲ್ಲ ಕೆಲಸ ಕಷ್ಟ ಪಡ್ಲೇಬೇಕು. ಬಟ್ ಇದು ಸಿಸ್ಟಮೆಟಿಕ್ ವೇನಲ್ಲಿ ಅಪ್ಲೈನ್ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಂಡು, ಅಪ್ಲೈನಿನ ಸಾಥ್ ಸಪೋರ್ಟ್ ಇಟ್ಕೊಂಡು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಹೋದೆ 100% ನಿಮ್ಮ ಇನ್ಕಮ್ 7,81,000 ಮಾತ್ರ ಅಲ್ಲ, 7,81,000ಕ್ಕಿಂತ ಹೆಚ್ಚಾಗಿ ಬರುತ್ತೆ. ಇದು ನನ್ನ ಚಾಲೆಂಜ್, ಇದು ನನ್ನ ಗ್ಯಾರಂಟಿ. ವೆಸ್ಟೀಜ್ ಅಲ್ಲಿ ಸರ್ ಒಂದು ಮಾತು ಹೇಳ, 7,81,000ಗೋಸ್ಕರ ವೆಸ್ಟೀಜ್ ಅಲ್ಲಿ ಜನ ಬರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಸರ್ 25,000 ಬಂದ್ಬಿಟ್ರೆ ಸಾಕು ಸರ್, 25,000 ಬಂದ್ಬಿಟ್ರೆ ಸಾಕು ಸರ್ ಅಂತ ಬರ್ತಾರೆ. ಸರ್ 7,81,000 ಬೇಡ ನಮಗೆ, ಇದೇ ಫಾಲೋ ಮಾಡೋಣ. ಇದರಲ್ಲಿ 50% ಕೂಡ ವರ್ಕೌಟ್ ಆಗ್ಬಿಟ್ರೆ ನಿಮ್ದು ಚೆಕ್ 3.5 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ. ನಾನು 3.5 ಲಕ್ಷನೂ ಬೇಡ, 1 ಲಕ್ಷ ರೂಪಾಯಿ ಬಂದ್ಬಿಟ್ರೆ ಇವತ್ತು ಇಂಜಿನಿಯರ್ ದುಡಿತಾ ಇಲ್ವಾ ಸರ್? ಇಲ್ಲ ಅಲ್ವಾ ಸರ್? ಇವತ್ತು ಇಂಜಿನಿಯರ್ ದುಡಿತಾ ಇಲ್ವಲ್ಲ 1 ಲಕ್ಷ ರೂಪಾಯಿ. ಇದರಲ್ಲಿ 50% ವರ್ಕೌಟ್ ಆಗಿಲ್ಲ, 35% ವರ್ಕೌಟ್ ಆದ್ರೂ ನಿಮ್ ಇನ್ಕಮ್ 1 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ. ಯಾರ ಮನೆಯಲ್ಲಿದೆ 1 ಲಕ್ಷ ರೂಪಾಯಿ? ಡಿಯರ್ ಫ್ರೆಂಡ್ಸ್, ಇದಕ್ಕೆ ಗೈಡೆನ್ಸ್ ಬೇಕು, ಇದಕ್ಕೆ ರೈಟ್ ಅಪ್ಲೈನ್ ಬೇಕು, ಇದಕ್ಕೆ ರೈಟ್ ಮೆಂಟರ್ ಬೇಕು. ನಿಮ್ಮ ಹೆಗಲ ಮೇಲೆ ಕೈ ಇಟ್ಟು ನಾನು ಇದೀನಿ ನಿಂದಕ್ಕೆ ಕೆಲಸ ಮಾಡು ಅಂತ ಹೇಳಿ ಸಪೋರ್ಟ್ ಮಾಡ್ತಕ್ಕಂಥ, ಕೋಆಪರೇಟ್ ಮಾಡ್ತಕ್ಕಂಥ ಅಪ್ಲೈನ್ ಬೇಕು ನಿಮಗೆ ಬಿಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್ ಆಗಲಿಕ್ಕೋಸ್ಕರ. ಈ ಸಿಸ್ಟಮ್ ಫಾಲೋ ಮಾಡಿ 100% ಎಲ್ಲರೂ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೆಟ್ಟ ಬಡತನನ ಕಿತ್ತಿ ಬಿಸಾಕಬಹುದು. ಒನ್ ಟೈಮ್ ಹಾರ್ಡ್ ವರ್ಕ್, ಲೈಫ್ ಟೈಮ್ ಇನ್ಕಮ್. ಯಾಕೆ ಲೈಫ್ ಟೈಮ್ ಹೇಳ್ತಾ ಇದೀನಿ ಅಂದ್ರೆ, ಯಾವ 4,096 ಜನರನ್ನ ನೀವು ಕ್ರಿಯೇಟ್ ಮಾಡಿದಿರಲ್ವಾ, ಅವ್ರು ಕೆಲಸ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರ ಮನೆಯಲ್ಲಿ ಪ್ರಾಡಕ್ಟ್ಸ್ ಖಾಲಿ ಆಗಿದ ತಕ್ಷಣ ಸೀದಾ ಅವರು ವೆಸ್ಟೀಜ್ ಆಫೀಸಿಗೆ ಹೋಗಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿರ್ತಾರೆ, ನಿಮ್ ಮನೆಗೆ ದುಡ್ಡು ಬರ್ತಾ ಇರುತ್ತೆ. ಒಂದು ಲಾಸ್ಟ್ ಪಾಯಿಂಟ್ ಹೇಳಿ ನಾನು ಈ ವಿಡಿಯೋನ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಥಿಂಕ್ ಔಟ್ ಆಫ್ ದ ಬಾಕ್ಸ್. ಯಾವತ್ತೂ ಕೂಡ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಬೇಕು. ನಮ್ಮ ಥಾಟ್ ಪ್ರಾಸೆಸ್ ಚೇಂಜ್ ಆಗಿರ್ಬೇಕು ಯಾವತ್ತೂ ಕೂಡ. ಡಿಯರ್ ಫ್ರೆಂಡ್ಸ್, ಈ 4,096 ಜನ ಪಾಸಿಟಿವ್ ಆಗಿ ತಗೊಳ್ಳೋಣ. ಈ 4,096 ಮೆಂಬರ್ಸ್ ತಿಂಗಳಲ್ಲಿ ಒಬ್ಬೊಬ್ಬರನ್ನೇ 13ನೇ ತಿಂಗಳು ಜುಲೈ ಮಂತ್ ಅಲ್ಲಿ, ನೆಕ್ಸ್ಟ್ ಜುಲೈ ಮಂತ್ ಅಲ್ಲಿ ಒಬ್ಬೊಬ್ಬರನ್ನ ಜಾಯಿನ್ ಮಾಡಿಸ್ಬಿಟ್ರೆ 8,000ಕ್ಕಿಂತ ಜಾಸ್ತಿ ಜನ ನಿಮ್ ಟೀಮ್ ಅಲ್ಲಿ ಆಗ್ತಾರೆ. ಕ್ಯಾನ್ ಯು ಇಮ್ಯಾಜಿನ್ ಯುವರ್ ಇನ್ಕಮ್? ಯಾವತ್ತೂ ನಾವು ಪಾಸಿಟಿವ್ ಯೋಚನೆ ಮಾಡಲ್ಲ, ನೆಗೆಟಿವ್ ಯೋಚನೆ ಮಾಡ್ತೀವಿ. ಅದರಿಂದ ನಮ್ಮ ಲೈಫ್ ನೆಗೆಟಿವ್ನೇ ಆಗಿರುತ್ತೆ. ಪಾಸಿಟಿವ್ ಯೋಚನೆ ಮಾಡಿ, ಇದು 7 ಲಕ್ಷ ಎಲ್ಲಿಂದ ಬರುತ್ತೆ ಅನ್ನೋದು ಯೋಚನೆ ಮಾಡೋದಕ್ಕಿಂತ ಈ 4,096 ಜನ ಒಬ್ಬೊಬ್ಬರನ್ನೇ ನೆಕ್ಸ್ಟ್ ಮಂತ್ ಜಾಯಿನ್ ಮಾಡಿಸಿದ್ರೆ ಎಲ್ಲಿಗೆ ಹೋಗುತ್ತೆ ನಮ್ಮ ಇನ್ಕಮ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇದು ಗೈಡೆನ್ಸ್ ಬೇಕಾ, ಸಪೋರ್ಟ್ ಬೇಕಾ? ನಾವು ನಿಮ್ ಜೊತೆ ಇರ್ತೀವಿ 100%. ಯಾರ್ಯಾರು ಜಾಯಿನ್ ಆಗಿದ್ದೀರಾ ದಯವಿಟ್ಟು ಇದನ್ನ ಫಾಲೋ ಮಾಡಿ. ಯಾರ್ಯಾರು ಜಾಯಿನ್ ಆಗಲಿಲ್ಲ ನಮ್ಮ ಜೊತೆ ವೆಸ್ಟೀಜ್ ಅಲ್ಲಿ ಕೈ ಜೋಡಿಸಿ ನಾವು ನಿಮ್ ಜೊತೆ ಇದೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್.